ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಶಾಸಕ ಶರಣು ಸಲ್ಗರ್ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ಜರುಗಿತು. ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಾನೂನಾತ್ಮಕದ ಜೊತೆ ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಬೇಕು. ಗ್ರಾಮೀಣ ಭಾಗದ ರೈತರು ಸಾಲ ಸೋಲ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಾಗ ಸಂಬಂಧಪಟ್ಟ ಅಧಿಕಾರಿಗಳು ರೈತನ ಬಗ್ಗೆ ನಿರ್ಲಕ್ಷ್ಯ ತೋರಬಾರದು. ಆತ್ಮಹತ್ಯೆ ಮಾಡಿಕೊಂಡ ರೈತನ ಕುಟುಂಬ ಮೊದಲೇ ನೋವಿನಲ್ಲಿದ್ದಾಗ ಇನ್ನಷ್ಟು ನೋವು ಕೊಡಬಾರದು ಎಂದು ಅಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು. ಸಾಹುಕಾರಕ್ಕೆ ಸಾಲ ಇತ್ತು ಅಂದ್ರೆ ಅದು ಅವರೇನು ಕನ್ಸಿಡರ್ ಮಾಡ್ಬೇಕು. ಅವರಿಗೆ ಇದು ಒಂದು ರೈತರ ಆತ್ಮಹತ್ಯೆ ಆದಾಗ ದಯಮಾಡಿ ತಹಶೀಲ್ದಾರ್ ನೀವು, ತಾಲೂಕ್ ಪಂಚಾಯತಿಯು, ಇಡಿಯವರು, ಸಂಬಂಧಪಟ್ಟಂತ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವಾಗ ನೀವು ಹೆಂಗ್ ಮಾಡ್ತೀರಪ್ಪ ಅಂದ್ರ ನೀವು ಮನೆಯಿಂದ ಏನು ಕಿಸ್ಗದೆ ತಗೊಂಡು ರೊಕ್ಕ ಕೊಡ್ತೀರ ಅನ್ನೋದು ನಿಮ್ ಭಾವನೆ ಇರ್ತದೆ. ನಾನು ಅನುಭವಿಸಿದ್ ಸರ್, ನನ್ನ ಅತ್ಯಂತ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡೀನಿ. ಅವ್ರೆಂತ ಜನ ನೀವು ಮಾತ್ರ ಮಾತಾಡಿದಲ್ಲ, ಮಾತಾಡಿ ನಿಮ್ಗೆ ಸಹಾಯ ಮಾಡಿದ್ರು, ತಹಶೀಲ್ದಾರ್ ನೀವು ಸಹಾಯ ಮಾಡಿ. ಅದ್ರ ಮಾತಾಡಿದ್ರೆ ಇದೇ ಬಾರ ಆಗ್ಬಾರ್ದು. ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ ನಾವು ನಿಮ್ಮ ಒಂದೇ ಸಲ ರಿಕ್ವೆಸ್ಟ್ ಮಾಡ್ಕೋಬೇಕು, ಅವ್ರಿಗೆ ಇದು ಮಾಡ್ಬೇಕು, ಕನ್ಸಿಡರ್ ಮಾಡ್ಬೇಕು, ಪೊಲೀಸರಿಗೆ ಹೇಳ್ಬೇಕು, FIR ಒಳಗ ಸಾಲದಿಂದ ಆಗ್ಯದ ಅಂತ ಹೇಳಿ FIR ಒಳಗ ಎಂಟ್ರಿ ಆಗ್ಬೇಕಂತ ಹೇಳ್ಬೇಕು. ಅಷ್ಟೇ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು. ರೈತರ ಆತ್ಮಹತ್ಯೆ ಮಾಡ್ಕೊಂಡು ಅದು ಕೊನೆ ಹಂತರಿ ಅದು. ಅಥವಾ ನೀವೇ ರೈತ ಆತ್ಮಹತ್ಯೆ ಮಾಡ್ಕೊಬೇಕು, ನೀವು 5 ಲಕ್ಷ ರೂಪಾಯಿ ಸರ್ಕಾರ ಕೊಡ್ಕೊಂಡು ಯಾರ ರೈತರ ಆತ್ಮಹತ್ಯೆ ಮಾಡ್ಕೊಂಡಲ್ಲ, ಅವ್ನಿಗೆ ಸಾಲ ಇದ್ದಿದ್ದು ತಾಗ ಗಟ್ಟಿಗೂ ಆತ್ಮಹತ್ಯೆ ಮಾಡ್ಬೇಕು. ಬದುಕಲಂತ ಆಗಲ್ಲ ಅಂತ ಹೇಳಿ ನಾನು ಹೋಯ್ತು, ನನ್ನ ಹೆಣ್ಣು ಮಕ್ಕಳು ಹೆಂಗಲ್ಲ ಇಷ್ಟು ಸಾಲ ಮಾಡ್ಕೊಂತ ಆತ್ಮಹತ್ಯೆ ಮಾಡ್ಕೊತಾನೆ. ಅವಾಗ ನಿಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜನ ಮಾನವೀಯತೆ ಎಂಬುದು ಹುಟ್ಲಿ ಅಂತ ಹೇಳೋದು ಈ ಸಭೆದವರು. ಈ ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂಗ ಯಾರ್ಯಾರು ಕೆಲಸ ಮಾಡ್ಬೇಕು, ತಹಸೀಲ್ದಾರ್ ಇರ್ಬೋದು, ನೀವಿರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಅವಾಗ ನಿಮ್ಮಲ್ಲಿ ದಯಮಾಡಿ ಕಾನೂನನ್ನ ನೀವು ಕಾನೂನು ಬಿಟ್ಟು ಮಾಡಬೇಕು. ಹೇಳೋದು ಕಾನೂನಿನ ಜೊತೆ ಜನ ಮಾನವೀಯತೆ ಎಂಬುದು ನಿಮ್ಮಲ್ಲಿ ಇರ್ಲಿ ಅನ್ನೋದು ಇಷ್ಟ. ಇದು ಒಂದು ಇಶ್ಯೂಸ್ ಇಲ್ಲ, ದಯಮಾಡಿ. ಅವತ್ತು ರಾತ್ರಿ ದುಡ್ಡು ಬಂದಾಗ ನಾನು ನಿಮ್ಗೆ ಹೇಳ್ದ, ಸರ್ ಅವ್ರಲ್ಲಿ ಮರುಮಲಕ್ಕೆ ದುಡ್ಡು ಯಾವ ಬ್ಯಾಂಕಿನ ಬಿ ಸಾಲ ಇದೆ, ಮತ್ತೆ ಊರಾಗ ಎಷ್ಟು ಮಂದಿ ಸಾಲ ಕೊಡ್ತಾರೆ ಸರ್, ಎಲ್ಲ ಬಗ್ಗೆಯೂ ಸಾಲ ತಗೊಳ್ಳೋದು 20, 50, 70 ಅಷ್ಟು ಕಡೆ ಸಾಲ ತಗೊಳ್ಳೋದು, ಮರುಮಲಕ್ಕೆ ದುಡ್ಡಿಲ್ಲ. ಅಂತ ಟೈಮ್ನಾಗ ತಾವು ಸಂಬಂಧಪಟ್ಟವ್ರು ಏನ್ ಮಾಡೋದು, ನಾವು ಸರ್ಕಾರದಿಂದ ಹೆಲ್ಪ್ ಮಾಡ್ಬೋದು, ಮುಂದಿನ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಬದುಕಿಸಬಹುದು ಅನ್ನೋ ನಿಟ್ಟಿನಾಗ ತಾವು ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡ್ಬೋದು.